Hello students, ಇವತ್ತಿನ ದಿವಸ ಸೆಕೆಂಡ್ PUC ಗೆ ಸಂಬಂಧಪಟ್ಟಿರತಕ್ಕಂತ ಕ್ವೆಶ್ಚನ್ ನಂಬರ್ 34 ರಿಪೋರ್ಟೆಡ್ ಸ್ಪೀಚ್ 2018 ದಲ್ಲಿ ಕೇಳಿರುವಂತ ಒಂದು ಕ್ವೆಶ್ಚನ್ ಪೇಪರ್ ಅನ್ನು ನಿಮಗೆ ಬಿಡಿಸಿಕೊಡ್ತೇನೆ. 2018 ಮಾರ್ಚ್ ಇದು ನೋಡ್ರಿ, 2018 ಮಾರ್ಚ್. ಈಗಾಗಲೇ ಇದೇ ಇಯರ್ ಒಂದು ಕ್ವೆಶ್ಚನ್ ಪೇಪರ್ ಬಿಡಿಸಿನಿಲ್ಲ, 2018 ಮಾರ್ಚ್. ಎರಡು ಕ್ವೆಶ್ಚನ್ ಪೇಪರ್ ಹೆಂಗ್ ಬಂದು ಅಂತ ಅನಿಸ್ಬೋದು ನಿಮಗ. ಆ ವರ್ಷ ನನಗೆ ಅನಿಸಿದ ಮಟ್ಟಿಗೆ ಅಂದ್ರ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿ ಹಂಗೇನೋ ಆಯ್ತು ಅಂತ ಅನಿಸ್ತದ. ಮರು ಎಕ್ಸಾಮ್ ಆಯ್ತದು. ಹಾಗಾಗಿ ಎರಡು ಕ್ವೆಶ್ಚನ್ ಪೇಪರ್ ನಮ್ಮ ಕೈ ಸಿಕ್ಕಿದ್ರಿಂದ ಈಗಾಗಲೇ ಈ ಕ್ವೆಶ್ಚನ್ ಪೇಪರ್ ಅನ್ನ ವಿಡಿಯೋ ಮಾಡಿ ತಮಗ ಹಾಕಿದ್ದೇನೆ. ಇವತ್ತಿನ ದಿವಸ ಈ ಕ್ವೆಶ್ಚನ್ ಪೇಪರ್ ನ ಬಿಡಿಸಿಕೊಡ್ತೇನೆ. ಕ್ವೆಶ್ಚನ್ ನಂಬರ್ 34 ಇರ್ತದ ಸ್ಟೂಡೆಂಟ್ಸ್. ಇದು ಕ್ವೆಶ್ಚನ್ ಹೆಡಿಂಗ್ ಏನಿರ್ತದೆ ಅಂದ್ರ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತೇಳಿ ಪ್ರಿವಿಯಸ್ ಕ್ವೆಶ್ಚನ್ ಪೇಪರ್ ನಲ್ಲಿ ಕೇಳಿದಂತ ಕ್ವೆಶ್ಚನ್. ಇದು 5 ಮಾರ್ಕಿನ ಕ್ವೆಶ್ಚನ್. The paragraph or the conversation is taken from the lesson as sunny morning. Let's see the question. Don Gonzalo said, "That bench over there is mine." Juanito said, "Three priests are sitting there." Don Gonzalo, "Root them out. Have they gone?" Juanito, "Still they are talking." ಬನ್ನಿ ವಿದ್ಯಾರ್ಥಿಗಳೇ ನೋಡೋಣ. ನಾನು ಸಾಕಷ್ಟು 2015 ಮಾಡ್ಕೊತ ಬಂದಿನಿ, ಪ್ರತಿ ವರ್ಷ ಮಾಡೇನಿ. ಯಾವುದೋ ಒಂದು ವರ್ಷ ಸಪ್ಲಿಮೆಂಟರಿ 17 ಸಿಕ್ಕಿಲ್ ಕ್ವೆಶ್ಚನ್ ಪೇಪರ್ ಅದು ಮಾಡಿಲ್ಲ. ತವನ ನೋಡ್ಬೋದು, ಎಲ್ಲದ ಬಿಡಿಸ್ಕೊಂತ ಬಂದಿನಿ. ಇನ್ನು ಮುಂದೆ ಕ್ವೆಶ್ಚನ್ ಪೇಪರ್ನ ಬಿಡಿಸ್ಕೊಂತ ಹೋಗ್ತೀನಿ. ಹಿಂದೆಲ್ಲ ಹಾಕಿದ್ದೀನಿ ಹಿಂದಿನ ಕ್ವೆಶ್ಚನ್ ಪೇಪರ್ 2015 ಆನ್ಸರ್ ಮಾಡ್ಕೋತ ಬಂದಿನಿ, ವಿಡಿಯೋ ಹಾಕೋತ ಬಂದಿನಿ, ತಾವೆಲ್ಲ ನೋಡಬಹುದು. ವಿದ್ಯಾರ್ಥಿಗಳೇ ಕ್ವಶನ್ ಏನದ ಅಂದ್ರೆ ಡಾನ್ ಗೊಂಜಾಲೋ ಹೇಳ್ತಾರ ಯುವಾನೋಟಾಗ ದ್ಯಾಟ್ ಬೆಂಚ್ ಓವರ್ ದೇರ್ ಈಸ್ ಮೈನ್ ಅಂತೇಳಿ. ಇದೊಂದು ಅಸರ್ಟಿವ್ ಸೆಂಟೆನ್ಸ್ ಐತಿ, ಆದ್ದರಿಂದ ಟೋಲ್ಡ್ ಆಗ್ತೈತಿ, ಕಂಜಂಕ್ಷನ್ ದ್ಯಾಟ್ ಬರಬೇಕು. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನೆಟೋ ದ್ಯಾಟ್, ಕಂಜಂಕ್ಷನ್ ಇಲ್ಲೇ ಕಾಲನ್ ಕೈ ಬಿಟ್ಟು ಕಂಜಂಕ್ಷನ್ ಹಾಕಿದ್ವಲ್ಲಿ. ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ನ ಜಾಯಿನ್ ಮಾಡ್ತಕ್ಕಂಥದ್ದು ಕಂಜಂಕ್ಷನ್ ದ್ಯಾಟ್. ದ್ಯಾಟ್ ಆದ್ಮೇಲೆ ಇಲ್ಲೊಂದು ದ್ಯಾಟ್ ಅದ ನೋಡ್ರಿ, ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ದ್ಯಾಟ್ ಬೆಂಚ್ ಓವರ್ ದೇರ್ ಈಸ್ ಮೈನ್. ಇದು ಒಂದು ಏನದ ಅಂದ್ರ ಜಸ್ಟ್ ಒಂದು ಟೆನ್ಸ್ ಚೇಂಜ್ ಮಾಡಿಬಿಟ್ರೆ ಮುಗೀತದನ, ಮತ್ತೇನು ಮಾಡೋ ಹಾಗಿಲ್ಲ. ಟು ಬಿ ಪ್ರೆಸೆಂಟ್ ಆಗೈತಿ, ಇದನ್ನು ಟು ಬಿ ಪಾಸ್ಟ್ ಮಾಡ್ಬಿಡುದು. ದ್ಯಾಟ್ ಬೆಂಚ್ ಓವರ್ ದೇರ್ ಇಲ್ಲಿ ಮಟ್ಟ ಸೇಮ್ ತಗೋತೀವಲ್ಲ. ಈಸ್ ಮೈನ್ ಇಲ್ಲೊಂದು ಪ್ರೊನೌನ್ ಒಂದು ಚೇಂಜ್ ಮಾಡಬೇಕು. ಈಸ್ ಹೋಗಿ ವಾಸ್ ಮಾಡಬೇಕು. ಮೈನ್ ಅಂತ ಹೇಳಿ ಹೇಳೋರು ಯಾರು? ಗೊಂಜಾಲೋ. ನಾವು ಹೀಸ್ ಅನ್ಬೇಕಾಗ್ತೈತಿ. ಡಾನ್ ಗೊಂಜಾಲೋ ಟೋಲ್ಡ್ ಯುವಾನೆಟೋ ದಟ್, ಇದು ಕಂಜಂಕ್ಷನ್. ಇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಆಗ್ತೈತಿ. ಇದು ಕಂಜಂಕ್ಷನ್, ಇದು ಒಂದೇ ದ್ಯಾಟ್. ಡಾನ್ ಗೊಂಜಾಲೋ ಟೋಲ್ಡ್ ಯಾಕೆ ಅಸರ್ಟಿವ್ ಸೆಂಟೆನ್ಸ್ ಅದ, ದ್ಯಾಟ್ ಯಾಕೆ ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಕಂಜಂಕ್ಷನ್ ದ್ಯಾಟ್ ಬರ್ಬೇಕಲ್ಲ, ದ್ಯಾಟ್. ದ್ಯಾಟ್ ಬೆಂಚ್ ಓವರ್ ದೇರ್ ಇದೇನು ಚೇಂಜ್ ಆಗುವಂತದ್ದಲ್ಲ, ಹಾಗಾಗಿ ಇದ್ದಂಗೆ ಇರ್ತದ. ಈಸ್ ಹೋಗಿ ವಾಸ್ ಆಗ್ತದ, ಮೈನ್ ಹೋಗಿ ನಾವು ಹೀಸ್ ಮಾಡ್ಬೇಕಾಗ್ತೈತಿ. ಓಕೆ, ಯುವಾನೆಟೋ ಏನ್ ಹೇಳ್ತಾರ ಅದಕ್ಕ, ತ್ರೀ ಪ್ರೀಸ್ ಆರ್ ಸಿಟಿಂಗ್, ಇವ್ರು ಹೇಳ್ತಕ್ಕಂಥ ಸೆಂಟೆನ್ಸ್ ಕೂಡ ಅಸರ್ಟಿವ್ ಸೆಂಟೆನ್ಸ್ ಐತಿ, ಆದ್ದರಿಂದ ಟೋಲ್ಡ್ ದಟ್ ಬರ್ತೈತಿ. ಯುವಾನೆಟೋ ಟೋಲ್ಡ್ ಗೊಂಜಾಲೋ ದಟ್. ತ್ರೀ ಪ್ರೀಸ್ ಆರ್ ಸಿಟಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಈಸ್ ಚೇಂಜ್ಡ್ ಇಂಟು ಪಾಸ್ಟ್ ಕಂಟಿನ್ಯೂಸ್. ವರ್ ಸಿಟಿಂಗ್, ದೇರ್ ಈಜಿ ಅದ ನೋಡ್ರಿ. ಆನ್ಸರ್ ನೋಡ್ರಿ, ಯುವಾನೆಟೋ ಟೋಲ್ಡ್ ಡಾನ್ ಗೊಂಜಾಲೋ ದಟ್ ತ್ರೀ ಪ್ರೀಸ್ ವರ್ ಸಿಟಿಂಗ್ ದೇರ್.
ಓಕೆ, ಕಮಿಂಗ್ ಟು ದ ಥರ್ಡ್ ಸ್ಟೇಟ್ಮೆಂಟ್. ಇದು ಡಾನ್ ಗೊಂಜಾಲೋ ಇಂಪರೇಟಿವ್ ಸೆಂಟೆನ್ಸ್. ರೂಟ್ ದೆಮ್ ಔಟ್, ಕಳಿಸ ಕಡೆ ಅವರನ್ನ. ನೋಡೋ ಹೋದ್ರ ಇಲ್ಲ, ಯಾವುದೇ ಗಾನ್. ಒಂದು ಇಂಪರೇಟಿವ್ ಸೆಂಟೆನ್ಸ್ ಅದ, ಒಂದು ಇಂಟರೋಗೇಟಿವ್ ಸೆಂಟೆನ್ಸ್ ಅದ. ಎಸ್ ನೋ ಇಂಟರೋಗೇಟಿವ್. ಇಂಪರೇಟಿವ್ ಸೆಂಟೆನ್ಸ್ಗಾಗಿ ಆರ್ಡರ್ಡ್ ಅಂತನ್ರಿ, ಆರ್ಡರ್ಡ್ ಅಂತನ್ರಿ. ಆರ್ಡರ್ಡ್ ಟು, ರೂಟ್ ಹೋಗಿ ಟು ರೂಟ್, ವರ್ಬ್ ಹೋಗಿ ಇನ್ಫಿನಿಟಿವ್ ಆಗ್ಬೇಕಲ್ಲಿದು. ಡಾನ್ ಗೊಂಜಾಲೋ ಆರ್ಡರ್ಡ್ ಯುವಾನೆಟೋ ಟು ರೂಟ್ ದೆಮ್ ಔಟ್. ಥರ್ಡ್ ಪರ್ಸನ್ ಅದ, ಚೇಂಜ್ ಆಗೋದಿಲ್ಲ. ಡಾನ್ ಗೊಂಜಾಲೋ ಆರ್ಡರ್ಡ್ ಯುವಾನೆಟೋ ಟು ರೂಟ್ ದೆಮ್ ಔಟ್. ಎರಡು ಸೆಂಟೆನ್ಸ್ ಅದಾವ ಇಲ್ಲಿ. ಈ ಎರಡು ಸೆಂಟೆನ್ಸ್ ಜಾಯಿನ್ ಮಾಡೋ ಸಲುವಾಗಿ ಒಂದು ಕಂಜಂಕ್ಷನ್ ಹಾಕ್ಬೇಕಿಲ್ಲ. ಫುಲ್ ಪಾಯಿಂಟ್ ಕೈ ಬಿಡಬೇಕು. ಆ್ಯಂಡ್ ಮತ್ತೊಂದ್ಸಲ ಹಿ ಅಂತ ತಗೊಂಡ್ರೆ, ಮತ್ತೊಂದ್ಸಲ ಸಬ್ಜೆಕ್ಟ್. ಆ್ಯಂಡ್ ಹಿ ಅಂದ್ರೆ ಡಾನ್ ಗೊಂಜಾಲೋ ತಗೊಂಡು ಈ ಸೆಂಟೆನ್ಸ್ ಏನೈತಿ ಇದಕ್ಕೆ ತಕ್ಕಂತ ವರ್ಬನ್ನ ಹಾಕಬೇಕು. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ ಇಲ್ಲ. ಆ್ಯಂಡ್ ಹಿ ಆಸ್ಕ್ಡ್ ಹಿಮ್. ಹಿ ಅಂದ್ರೆ ಡಾನ್ ಗೊಂಜಾಲೋ, ಹಿಮ್ ಅಂದ್ರೆ ಯುವಾನೆಟೋ. ಆ್ಯಂಡ್ ಹಿ ಇಲ್ಲಿ ಬಂದು ಆ್ಯಂಡ್ ಹಾಕಬೇಕು. ಆ್ಯಂಡ್ ಹಿ ಆಸ್ಕ್ಡ್ ಹಿಮ್, ಆಸ್ಕ್ಡ್ ಆದ್ಮೇಲೆ ಕಂಜಂಕ್ಷನ್ ಏನ್ ಬರ್ತೈತಿ? ಇದು WH ಕ್ವಶನ್ ಆಯ್ತು, ಎಸ್ ನೋ ಕ್ವಶನ್ ಆಯ್ತು, ಎಸ್ ನೋ ಕ್ವಶನ್ ಐತಿ. ಹಾಗಾದ್ರೆ ಈ ಫಾರ್ ವೆದರ್ ಹಾಕ್ರೆ. ಇಫ್ ಡಾನ್ ಗೊಂಜಾಲೋ ಆರ್ಡರ್ಡ್ ಯುವಾನೆಟೋ ಟು ರೂಟ್ ದೆಮ್ ಔಟ್ ಅಂಡ್ ಹಿ ಆಸ್ಕ್ಡ್ ಹಿಮ್ ಇಫ್ ಅಂತ ಕಂಜಂಕ್ಷನ್ ಹಾಕೊಂಡ್ರೆ ಮುಂದೆ ಏನ್ ಮಾಡ್ಕೋಬೇಕು? ಇಲ್ಲಿ ಬಂದ ಮೇಲೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಫಸ್ಟ್ ಅಸರ್ಟಿವ್ ಮಾಡ್ಕೋಬೇಕು. ಹ್ಯಾವ್ ದೇ ಗಾನ್? ದೇ ಹ್ಯಾವ್ ಗಾನ್. ಪ್ರೊನೌನ್ ಚೇಂಜ್ ಮಾಡಕ್ ಬರೋದಿಲ್ಲ, ಥರ್ಡ್ ಪರ್ಸನ್ ಅದ, ದೇ ಹ್ಯಾವ್ ಗಾನ್ ಆಗ್ತದೆ. ಥರ್ಡ್ ಪರ್ಸನ್ ಇದ್ದಾಗ ಚೇಂಜ್ ಮಾಡಬಾರ್ದಲ್ರಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಆಗ್ತಾವ್ರಿ. ಥರ್ಡ್ ಪರ್ಸನ್ ಚೇಂಜ್ ಆಗೋದಿಲ್ಲ. ದೇ ಹ್ಯಾವ್ ಗಾನ್. ಇಂಟ್ರಾಗೇಟಿವ್ ಅಸರ್ಟಿವ್ ಮಾಡ್ಕೊಡ್ರಿ. ಹ್ಯಾವ್ ದೇ ಗಾನ್? ದೇ ಹ್ಯಾವ್ ಗಾನ್. ಟೆನ್ಸ್ ಚೇಂಜ್ ಮಾಡ್ಬೇಕಲ್ಲ. ದೇ ಹ್ಯಾವ್ ಗಾನ್ ಪ್ರೆಸೆಂಟ್ ಪರ್ಫೆಕ್ಟ್ ಐತಿ, ಇದನ್ನ ಪಾಸ್ಟ್ ಪರ್ಫೆಕ್ಟ್ ಮಾಡ್ರಿ. ದೇ ಹ್ಯಾವ್ ಗಾನ್, ದೇ ಹ್ಯಾಡ್ ಗಾನ್. ಬರ್ರಿ ನಾನು ಸರ್ ನೋಡಲಿಕ್ಕೆ. Don Gonzalo ordered Juanito to root them out, and he asked him, Don Gonzalo, Juanito, he asked him if conjunction. Have they gone? They have gone. They have gone. They had gone. If they had gone. ಮುಗಿತಿಲ್ಲ. ಪ್ಯಾರಾಗ್ರಾಫ್ನ ತರಬೇಕಾ ಇದನ್ನ ಆನ್ಸರ್. ಇದೊಂದು ಹೇಳಿದ ತಕ್ಷಣ ಇಲ್ಲಿ ಎಂಡ್ ಮಾಡಬಾರ್ದು. ಎಂಡ್ ಮಾಡಿ ಮತ್ತೆ ಕೆಳಗೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಕೆಳಗೆ ತರಬಾರ್ದು. ಇದನ್ನ ಒಂದು ರಿಪೋರ್ಟ್ ಆಗ್ಬೇಕಿದು. ಸೊ ಇಟ್ ಈಸ್ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ಒಂದು ರಿಪೋರ್ಟ್ ಆಗ್ಬೇಕಿದು. ಇದು ಒಂದು ಕನ್ವರ್ಸೇಷನ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಎ ರಿಪೋರ್ಟ್. Conversation is transformed into a report. So all the lines are written continuously. Okay, coming to the last. ಏನ್ ಮಾಡ್ತೀರಿ ಲಾಸ್ಟ್? ಯುವಾನೆಟೋ. ಸ್ಟಿಲ್ ದೇ ಆರ್ ಟಾಕಿಂಗ್. ಅಸರ್ಟಿವ್ ಸೆಂಟೆನ್ಸ್ ಐತಿ. ಯುವಾನೆಟೋ ಈಗೊಂದು ಏನ್ ಮಾಡ್ತಾನೆ? ರಿಪ್ಲೈ ಮಾಡ್ತಾನೆ. ರಿಪ್ಲೈ ಮಾಡ್ತಾನೆ. ಆಕ್ಚುಲಿ ಇಲ್ಲೊಂದು ಕ್ವಶನ್ ಕೇಳ್ತಾರೆ ಇವರು. ನೋಡೋ ಹೋದ್ರಣ ಅಂತ ಹೇಳಿ. ಹ್ಯಾವ್ ದೇ ಗಾನ್? ಇವರು ಸ್ಟೇಟ್ಮೆಂಟ್ ಕೊಡ್ತಾರ, ಆದ್ರೂ ಹೆಂಗಿರ್ತಂದ ಸ್ಟೇಟ್ಮೆಂಟ್ ಇದು ಒಂದು ಕ್ವಶನ್ಗೆ ಆನ್ಸರ್ ಆಗಿರೋದ್ರಿಂದ ನಾವು ಟೋಲ್ಡ್ ಅನ್ನಕ್ ಬರೋದಿಲ್ಲ, ರಿಪ್ಲೈಡ್ ಅನ್ಬೇಕು. ನೋಡೋ ಹೋದ್ರಣ ಅವರು ಸರ್ ಹೋಗಿಲ್ರಿ. ಇವರು ಕ್ವಶನ್ ಕೇಳ್ತಾರ, ಅದಕ್ಕೆ ಯುವಾನೆಟೋ ರಿಪ್ಲೈ ಮಾಡ್ತಾನ. ಹಿಂಗ್ ಕ್ವಶನ್ ಕೇಳಿದ್ದೆ ನಾನು, ಕ್ವಶನ್ ಒಂದು ಕೇಳಿದ್ದಿತ್ತು, ಅದಕ್ಕೊಂದು ಸ್ಟೇಟ್ಮೆಂಟ್ ಇವ್ರು ಹೇಳ್ತಾರಂದ್ರ ಇದು ಸ್ಟೇಟ್ಮೆಂಟ್ ಆದ್ರೂ ಕೂಡ ಒಂದು ಕ್ವಶನ್ಗೆ ಆನ್ಸರ್ ಆದ್ರಿಂದಾಗಿ ನಾವು ಇಲ್ಲಿ ವರ್ಬ್ ಟೋಲ್ಡ್ ಹಾಕ್ಲಾರ್ದೇನೆ ರಿಪ್ಲೈಡ್ ಅಂತ ಹಾಕ್ಬೇಕಾಗ್ತದೆ. ಯುವಾನೆಟೋ ರಿಪ್ಲೈಡ್ ಡಾನ್ ಗೊಂಜಾಲೋ ಅನ್ಬೋದಿಲ್ಲ, ಇಲ್ಲಕಂದ್ರೆ ಬಿಡ್ಬೋದ್ರಿ. ಇಲ್ಲಕಂದ್ರೆ ಹಿಮ್ ಪ್ರೊನೌನ್ ಹಾಕ್ಬೋದು. ಯುವಾನೆಟೋ ರಿಪ್ಲೈಡ್ ಹಿಮ್, ಯುವಾನೆಟೋ ರಿಪ್ಲೈಡ್ ಡಾನ್ ಗೊಂಜಾಲೋ, ಇಲ್ಲ ಯುವಾನೆಟೋ ರಿಪ್ಲೈಡ್ ಅಷ್ಟು ಹಾಕ್ಬೋದು. ಏನು ಅಸರ್ಟಿವ್ ಸೆಂಟೆನ್ಸ್ ಇರ್ತೈತಿ ಅದಕ್ಕೆ ದಟ್ ಹಾಕ್ರಿ. ಸ್ಟಿಲ್ ಹಾಕ್ಬೇಕು. ದೇ ಹಾಕ್ಬೇಕು. ಆರ್ ಟಾಕಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು. ವರ್ಡ್ ಟಾಕಿಂಗ್. ವಿದ್ಯಾರ್ಥಿಗಳೇ, ನಿಮ್ಗೆ ಹೆಲ್ಪ್ ಆಗೈತೆ ಅಂತ ಅನ್ಕೊಂತೀನಿ. ಕಂಟಿನ್ಯೂಸ್ಲಿ ಅಲ್ಲ, ಆದ್ರೂ ಥಿಯರಿ ಗೊತ್ತಿರ್ಬೇಕು ನಿಮಗೆ. ಥಿಯರಿ ಗೊತ್ತಿದ್ರೆ ನಾವು ಮಾತಾಡೋದು ತಿಳಿತೈತಿ. ಥಿಯರಿ ಸುಮಾರು ಭಾಳ ಒಂದು 4-5 ತಾಸು ಕಲಿಬೇಕ್ರಿ ಇದನ್ನ ಥಿಯರಿ. ನನಗೆ ಇವಾಗ ಮಾಡಕ್ ಟೈಮ್ ಇಲ್ಲ, ಎಕ್ಸಾಂಪಲ್ಸ್ ಅಷ್ಟೇ ಬಿಡಿಸ್ಲಿಕ್ಕತ್ತೀನಿ. ಸ್ವಲ್ಪ ದಿನಗಳ ನಂತರ ಥಿಯರಿ ನಾನು ಟಾಪಿಕ್ ತಗೊಂಡು ಫ್ರಮ್ ಬಿಗಿನಿಂಗ್ ಹೇಳ್ತೀನಿ. ಈ ಸದ್ಯಕ್ಕಂತೂ ಇಷ್ಟೇ ಆಗ್ತೈತಿ, ಇಷ್ಟು ಮಾಡ್ಕೊಡ್ತೀನಿ. ಹೆಲ್ಪ್ ಆಗ್ಬೋದು. ನಿಮ್ಗೆ ಥಿಯರಿ ಗೊತ್ತಿದ್ರೆ ತಿಳಿತೈತಿ, ಇಲ್ದ ಹೋದ್ರೆ ತಿಳಿಲಿಕ್ಕಿಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಆದ್ರೂ ಕಂಟಿನ್ಯೂಸ್ ಆಗಿ ನೋಡ್ರಿ, ಏನೋ ಒಂದು ರೀತಿ
ಅಡ್ಡಾಡಿದ ದಾರಿ ಇತ್ತಂದ್ರೆ ಕನ್ಕಟ್ಟಗೂ ಸಹಿತ ಹೋಗ್ಬೋದಲ್ಲ. ಹಾಗೆ ಪದೇ 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 ಓದೋದ್ರ ಮುಖಾಂತರ ಅರ್ಥ ಆಗದಿದ್ದರೂ ಸಹಿತ ಮಾಡ್ಬೋದು. ನಾವು ಜನಗಣಮನ ಹೇಳ್ತೀವಲ್ಲ ಆ ತರಹ ಆಗ್ಬೋದು, ಹೆಲ್ಪ್ ಆಗ್ಬೋದು. ರಿಪೀಟೆಡ್ಲಿ ಓದ್ರಿ. ಇಷ್ಟು ನನ್ನ ಸಜೆಷನ್ ಕೊಡ್ತಾ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಓಕೆ, ಥ್ಯಾಂಕ್ ಯು. ಸಿ ಯು.